ಮೊನ್ನೆ ಏನಾಗಿತ್ತು ಸರ್? ಮ್ಯಾರೇಜು ಮೇ 21, 2025 ಸಿದ್ಧಾರೂಢ ಮಠ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿಕೊಟ್ಟಿದ್ವಿ. ವರದಕ್ಷಿಣೆಯಾಗಿ 1.5 ತೊಲ ಬಂಗಾರ ನಮ್ಮ ಕಡೆಯಿಂದ, 1.5 ತೊಲ ಬಂಗಾರ, 15,000 ರೂಪಾಯಿ ಹುಡುಗನ ಬಟ್ಟೆ. ಹಾಂ, 15,000 ರೂಪಾಯಿ ಹುಡುಗನ ಬಟ್ಟೆ ಕೊಟ್ಟು ಮದುವೆ ಮಾಡಿಸಿದ್ವಿ. ಹುಡುಗ ಒಂದು ಪ್ರೈವೇಟ್ ಕಂಪ್ನೀಲಿ ವರ್ಕ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಚೆನ್ನಾಗದಾರೆ ಅಂತೇಳಿ ತಿಳ್ಕೊಂಡು ನಾವು ಕೊಟ್ವಿ. ಇದು ಹುಡುಗಂದು ಬೇರೆ ಜೊತೆ ಬೇರೆ ಇನ್ನೊಂದು ಹುಡುಗಿ ಜೊತೆಗೆ ಅಫೇರ್ ಐತಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಮನಸ್ಸಿಗೆ ನೋವು ಮಾಡ್ಕೊಂಡು ಇದನ್ನೆಲ್ಲ ಅವ್ರ ತಂದೆ ತಾಯಿ ಗೊತ್ತಂತೆ. 13 ವರ್ಷದಿಂದ ಲವ್ ಅಂತ ಅವ್ರದ್ದು. ಆ ಹುಡುಗಂದು ಹುಡುಗಿದು ಈಗ ತೀರ್ಕೊಂಡರಲ್ರ, ಆ ತೀರ್ಕೊಂಡರ ಗಂಡ, ಆ ತಾಯಿ ಏನು ಗಂಡ ಅದರಲ್ಲ, ಅವ್ರ ಗಂಡಗೂ ಮತ್ತು ಬೇರೆ ಒಂದು ಹುಡುಗಿ ಜೊತೆಗೆ ಅಫೇರ್ ಇರೋದು. 13 ವರ್ಷದ ಲವ್ ಅಂತೆ. 13 ವರ್ಷದ ಲವ್ನ ಇವ ಹೇಳ್ಕೊಂಡಿಲ್ಲ. ಮನೆಗೆಲ್ಲ ಗೊತ್ತಿದ್ದು, ಇಡೀ ಗೋಕುಲದಾಗೆಲ್ಲ ಗೊತ್ತಂತೆ, ಈ ವಿಷಯ ಗೊತ್ತಿದೆ ಅಂತೆ. ಆದರೆ ಇವ್ರ ತಂದೆ ತಾಯಿ ಅದನ್ನು ಮುಚ್ಚಿಟ್ಟು ಈ ಹುಡುಗಿನ ಮದುವೆ ಮಾಡ್ಕೊಂಡು, ಅವನಿಗೆ ಇಷ್ಟ ಇರಲಿಲ್ಲ ಅಂತ ಮದುವೆ ಮಾಡಿದರು. ಮದುವೆ ಮಾಡಿಬಿಟ್ಟು ಅದು ಆಗಿ 15 ದಿನಕ್ಕೆ ಹುಡುಗಿಗೆ ಗೊತ್ತಾಗೈತಿ ವಿಷಯ. ಯಾವುದು? ಅದೇ ಈ ಹುಡುಗಿಗೆ ಮೆಸೇಜ್ ಮಾಡಿದೆ. ಹಾಂ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದೆ. ನಾನು ಹಿಂಗೆ ನಾವಿಬ್ಬರು ನಾವು ಲವ್ ಮಾಡ್ತಿದ್ವಿ 13 ವರ್ಷದಿಂದ, ನಮ್ಮ ಲವ್ ಹಂಗೆ ಹೇಳಿಬಿಟ್ಟು ಅದನ್ನೆಲ್ಲ ಡಿಸ್ಕಸ್ ಮಾಡಿ ಹಾಂ, ಈ ಸೊಸೆ ಜೊತೆ ಡಿಸ್ಕಸ್ ಮಾಡಿದ್ದು. ಇದನ್ನೆಲ್ಲ ಕೇಳಿದ್ರೆ ಅಂತಂದರೆ ಅವಾಗ ಹೇಳ್ತಾನಂತವ ಗಂಡ, ನಾನು ಅವಾಗ ಹೇಳ್ತಾನಂತೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತಂದರೆ ಇವ್ರು ಮದುವೆಯಾಗಿ ಆಗ್ತಾರೆ. ಇನ್ನೊಂದು ಹೆಣ್ಣಿನ ಜೀವನ ಹಾಳು ಮಾಡ್ದಂಗಲ್ರ ಇದು. ನಮಗೆ ನ್ಯಾಯ ಕೊಡಿಸ್ಕೊಟ್ರಿ, ಅವನಿಗೆ ಶಿಕ್ಷೆ ಆಗಲೇಬೇಕು. ಮದುವೆಯಾಗಿ 2.5 ತಿಂಗಳ ಬಾಯ ಕಡು ಬಿಟ್ಕೊಂಡ್ರೆ ತಂದೆ ತಾಯಿ ಮತ್ತು ಹುಡುಗನ ಗಂಡ ಮೇಲೆ 3 ಮೇಲೂ ಕಂಪ್ಲೇಂಟ್ ಮಾಡ್ತಾರೆ. ಹೇಳ್ಕೊಂಡಿತ್ತು. ಈಗ ಅಳಲ್ಲ ಅಂತ ಹೇಳ್ಬಿಟ್ಟು ಬರುತ್ತಲ್ರ, ಅವಾಗ ಮನೆಗೆ ಬಂದಾಗ ಹೇಳ್ಕೊಂಡಿತ್ತು ಹಿಂಗೆ ಇದೆ ಅಂತ ಹೇಳ್ಬಿಟ್ಟು. ಹಿಂಗೆ ಹೇಳ್ಕೊಂಡಿದ್ದು ನಾವು ಎಲ್ಲರ ಜೀವನದಾಗೂ ಕಾಮನ್ ಇರ್ತತ್ತವ. ಮದುವೆಗಿನ ಮುಂಚೆಗೆ ಮತ್ತೆ ಸರಿ ಮಾಡ್ತೀವಿ, 4 ಜನನ ಕೂಡಿಸ್ತೀವಿ. ಈಗ ಒಂದು 15 ದಿನ ಇರು, ನಿನ್ಗೇನಾರು ಅನ್ಕಂಫರ್ಟಬಲ್ ಫೀಲ್ ಅನಿಸ್ತು ಅಂತಂದ್ರೆ ನೀವು ಫೋನ್ ಮಾಡು, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದು. ಅಷ್ಟರೊಳಗೆ ಹಿಂಗೆ ಮಾಡ್ಕೊಂಬಿಟ್ಟದು. ಏನೋ ಮಾಡಿರ್ಬೋದು ಅನ್ಸುತ್ತೆ. ಅವನೇ ಮಾಡಿರ್ತಾನೆ. ಅವ ಮಾಡಿದನ್ ಸರ್, ಅವನ ಮೇಲೆ ಪಕ್ಕಾ ಅನುಮಾನ. ಕೆಳಗಡೆ ಸರ್, ಕೆಳಗಡೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಹಾಂ, ಹೈಟ್ ಇಲ್ಲ ಅದು ಅಂತ. ಮತ್ತು ಇನ್ನೊಂದು ಹೆಚ್ಚಾಗಿ ನಮ್ಮ ಸೊಸೆ ಐತಲ್ಲ, ಮಾಡ್ಕಿನ ಅಂತ ಹುಡುಗಿನೇ ಅಲ್ಲ, ಇನ್ನೊಬ್ರಿಗೆ ಧೈರ್ಯ ಹೇಳ್ತತ್ರಿ. ಟೀಚರ್ ರೀ, 4 ಜನಕ್ಕೆ ಪಾಠ ಮಾಡೋ ಹುಡುಗಿ. B.Ed ಮಾಡ್ಕೊಂಡು ಕೊನೆಗೆ ಲಾಸ್ಟ್ ಟೈಮ್ ಟ್ರೈ ಮಾಡಿ ಇದಕ್ಕೆ ಜಾಬ್ ಆಗದ್ರಿ, ಗೌರ್ಮೆಂಟ್ ಜಾಬ್. ಅಂಥ ಹುಡುಗಿ ಹಿಂಗೆ ಮಾಡ್ಕೊಂತ ಸಾಧ್ಯನೇ ಇಲ್ಲರಿ. ಎಲ್ಲ ಬರೆದಿಟ್ಟದ್ರಿ, ಬರೆದಿಟ್ಟದೆ, ಅದು ಸೀಸ್ ಮಾಡ್ತಾರೆ. ನಿಮ್ಗೆ ಅಲ್ಲಿ ಪ್ರೂಫ್ ಸಿಕ್ಕುತ್ತೆ ರೀ. ಹಾಂ ಸರ್, ಬಸವರಾಜ್.